ಎಲ್ಲರಿಗೂ ಭರತ್ ವರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ಜನ ಅಲ್ಲಿ ಹಿಂದೂ ಮಂಗನ ಅಪ್ಡೇಟ್ ಕೇಳ್ತಿದ್ರು, ಒಂದ್ 3-4 ದಿವಸದಿಂದ ಅಪ್ಡೇಟ್ ಹಾಕಿರ್ಲಿಲ್ಲ. ಸೊ ಹಂಗಾಗಿ ತುಂಬಾ ಲೆಂತಿ ವಿಡಿಯೋ ಅಂದ್ರೆ ತುಂಬಾ ವರ್ಕ್ ಆಗಿದೆ. ಒಳಗಡೆ ಯಾವ ರೀತಿ ವರ್ಕ್ ಆಗಿದೆ ಏನು ಅಂತ ಮಾಹಿತಿ ಕೊಡ್ತೀನಿ. ನೀವು ಇಲ್ಲಿ ಫ್ರಂಟ್ ಅಲ್ಲೇ ನೋಡ್ಬೋದು, ಅಲ್ಲಿ ಲೈಟಿಂಗ್ಸ್ ಎಲ್ಲ ವರ್ಕ್ ಹಾಕಿದ್ದಾರೆ, ನೋಡ್ತಿರ್ಬೋದು. ನಿಮ್ಗೆ ತೋರಿಸ್ತೀನಿ. ಅಲ್ಲಿ ವರ್ಕ್ ಎಲ್ಲ ಮುಂದ್ಗಡೆ ಏನ್ ಫ್ರಂಟ್ ಎಲ್ಲ ಇದಾಕಿ ಸ್ಟ್ಯಾಂಡ್ ಹಾಕಿ ಎಲ್ಲ ಲೈಟ್ ಹಾಕ್ತಾರಲ್ಲ, ಕಂಬಗಳು ಹಾಕಿ ಆ ವರ್ಕ್ ಎಲ್ಲ ಆಗಿದೆ. ಈ ಕಡೆ ಫ್ರಂಟ್ ಬರ್ತಿದ್ದಂಗೆ ನೀವು ಫ್ರಂಟ್ ವರ್ಕ್ ಇನ್ನೂ ಆಗ್ತಿದೆ. ನೀವು ಇವಾಗ ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ಫ್ರಂಟ್ ಡಿಸೈನ್ ಏನಿದೆಲ್ಲ ಇನ್ನು ರೆಡಿ ಮಾಡ್ಕೊಂತಾರೆ, ಇನ್ನು ವರ್ಕ್ ಆಗಿಲ್ಲ. ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು 2-3 ಡೇಸ್ ಅಲ್ಲಿ ಇಲ್ಲೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಏನು ಗಣಪತಿ ಪೆಂಡಲ್ ಡಿಸೈನ್ ಏನಿದೆಯಲ್ಲ ಒಳಗಡೆ ಮತ್ತೆ ಆ ಕಡೆ ಸೈಡ್, ಆ ಕಡೆ ಫ್ರಂಟ್ ಏನ್ ಆಂಗಲ್ ಇದೆಯಲ್ಲ ಆ ವರ್ಕ್ ತುಂಬಾ ವರ್ಕ್ ಆಗಿದೆ. ಆಲ್ಮೋಸ್ಟ್ ಅಲ್ಲಿ ಒಂದು 70% ವರ್ಕ್ ಆಗಿದೆ ಅಲ್ಲಿ ಆ ಕಡೆ. ಮತ್ತೆ ಮ್ಯಾನುಫ್ಯಾಕ್ಚರ್ ಕೂಡ ಇಲ್ಲೇ, ಏನ್ ಐಟಮ್ ಇನ್ ಮ್ಯಾನುಫ್ಯಾಕ್ಚರ್ ಕೂಡ ಇಲ್ಲೇ ಮಾಡ್ತಿದ್ದಾರೆ, ಅದ್ರದ್ದು ಕೂಡ ವಿಡಿಯೋ ತೋರಿಸ್ತೀನಿ. ಇವಾಗ ಒಳಗಡೆ ಸೀದಾ ಆ ಕಡೆ ಏನ್ ರೆಡಿ ಆಗ್ತಿದೆ ಅಲ್ಲೇ ಹೋಗಿ ಅಲ್ಲಿ ಸಿಗ್ತೀನಿ. ನೀವು ನೋಡ್ತಿರ್ಬೋದು ವರ್ಕಿಂಗ್ ಐಟಮ್ಗಳು ಏನಿದೆ ಅಲ್ಲ, ಇಲ್ಲೆಲ್ಲ ಗಣಪತಿ ಈ ವರ್ಷ ನೋಡ್ತಿರ್ಬೋದು ಗಣಪತಿ ಎಲ್ಲ ತಂದಿದ್ದಾರೆ. ಅಂದ್ರೆ ಹೋದ ವರ್ಷ ಇಲ್ಲೇನು ಐಟಮ್ಗಳು ಇರ್ಲಿಲ್ಲ. ಮತ್ತೆ ಇಲ್ಲೆಲ್ಲ ಆರ್ಟ್ಸ್ಗಳು ಆಗಿರ್ಬೋದು, ಪ್ರತಿಯೊಂದು ಐಟಮ್ಗಳು ಹೋದ ವರ್ಷ ಯಾವ್ಯಾವ ತಂದಿಲ್ಲ ಆ ಐಟಮ್ಗಳು ಈ ವರ್ಷ ಬಂದಿದಾವೆ. ಮತ್ತೆ ಈ ವರ್ಷ ಐಟಮ್ಗಳು ಭಯಂಕರ ಬರ್ತಿದಾವೆ, ನೀವು ನೋಡ್ತಿರ್ಬೋದು. ಮತ್ತೆ ಐಟಮ್ಗಳು ತರಕ್ ಆಗಲ್ಲ, ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮ್ಯಾನುಫ್ಯಾಕ್ಚರ್ ಕೂಡ ಇಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಫೈಬರ್ ಐಟಮ್ ಮ್ಯಾನುಫ್ಯಾಕ್ಚರ್ ಕೂಡ ಇಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಆ ಕಡೆ ಏನು ಫಂಕ್ಷನ್ ಹಾಲ್ ನಡೆಯುತ್ತಲ್ಲ ಆ ಒಂದು ಫಂಕ್ಷನ್ ಹಾಲ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಐಟಮ್ಗಳೆಲ್ಲ ತುಂಬಾ ವರ್ಕ್ ಕಾಲೇ ಫುಲ್ ಒಂದು 70-80% ಬಂದಿದೆ. ನೋಡ್ತಿರ್ಬೋದು ಒಳಗಡೆ ಅಲ್ಲೇ ವರ್ಕ್ ಆಗಿದೆ, ಪಿಲ್ಲರ್ ಗಳೆಲ್ಲ ಕೂರ್ಸಿದ್ದಾವೆ. ಮತ್ತೆ ಐಟಮ್ಗಳು ಇನ್ನೂ ಲಾರಿ ಲೋಡ್ ಅಲ್ಲಿ ಎಲ್ಲ ಇಳಿಸ್ತಿದ್ದಾರೆ. ಅಂಡ್ ಆ ಕಡೆ ಸೈಡ್ ನೀವು ನೋಡ್ತಿರ್ಬೋದು, ನೀವು ಆ ಕಡೆ ಸೈಡ್ ತೋರಿಸ್ತೀವಿ, ಆ ಕಡೆ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ತುಂಬಾ ಟ್ರಾನ್ಸ್ಪೋರ್ಟೇಶನ್ ತುಂಬಾ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮ್ಯಾನುಫ್ಯಾಕ್ಚರ್ ಕೂಡ ಇಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗೋಣ, ಅಲ್ಲಿ ಹೋಗಿ ನಿಮ್ಗೆಲ್ಲ ಪ್ರತಿಯೊಂದು ತೋರಿಸ್ತೀನಿ. ಎಲ್ಲ ಪೇಂಟಿಂಗ್ ವರ್ಕ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ವರ್ಕ್ ಅಲ್ಲಿ ಹೋಗಿ ನೋಡೋಣ ಬನ್ನಿ. ನೋಡ್ತಿರ್ಬೋದು, ಇದು ತಿಮ್ಮಪ್ಪನ ಒಂದು ಸ್ಟ್ಯಾಚು ಕೂಡ ಬಂದಿದೆ. ಮತ್ತೆ ಒಂದು ದೇವಿಯ ಒಂದು ಸ್ಟ್ಯಾಚು, ಅದ್ರ ಬ್ಯಾಕ್ ಸೈಡ್ ಒಂದು ದೇವಿಯ ಸ್ಟ್ಯಾಚು ಕೂಡ ಇದೆ. ಮತ್ತೆ ಇಲ್ಲೆಲ್ಲ ನೋಡ್ತಿರ್ಬೋದು, ಇವೆಲ್ಲ ಪೇಂಟ್ ಆಗಿರೋ ಪಿಲ್ಲರ್ ಗಳು ಇದಾವಲ್ಲ, ಅವೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಪಿಲ್ಲರ್ಗಳು. ಯಾಕಂದ್ರೆ ತುಂಬಾ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಯಾವ ತರ ಬೇಕೋ ಡಿಸೈನು ಆ ಡಿಸೈನ್ ನೇ ಇಲ್ಲಿ ಮೋಲ್ಡ್ ಆಗಿ ತಗೊಂಡು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಇಲ್ಲೆಲ್ಲ ನೋಡ್ತಿರ್ಬೋದು. ಮತ್ತೆ ಪೇಂಟಿಂಗ್ ವರ್ಕ್ ಕೂಡ ನಡೀತಿದೆ. ಮತ್ತೆ ಮುಂದ್ಗಡೆ ಏನ್ ನೀವು ಡಿಸೈನ್ ಇನ್ನೂ ಆಗಿಲ್ಲ, ಡೆಕೋರೇಷನ್ ಇನ್ನೂ ಆಗಿಲ್ಲ ಅಲ್ಲ ಐಟಮ್ ಇಂದು, ಆ ಐಟಮ್ ಇನ ಮೋಲ್ಡ್ ಕೂಡ ಇಲ್ಲೇ ರೆಡಿ ಮಾಡ್ತಿದ್ದಾರೆ. ಯಾಕಂದ್ರೆ ತುಂಬಾ ಲೇಟ್ ಆಗುತ್ತೆ, ಇನ್ನೇನ್ ಸ್ವಲ್ಪ ದಿನ ಅಷ್ಟೇ ಇರೋದು. ಮತ್ತೆ ಗಣಪತಿ ಪ್ರತಿ ವರ್ಷದಂತೆ ಒಂದ್ ದಿವಸ ಮುಂಚೆನೆ ನಮ್ ಪೆಂಡಲಿಗೆ ಬರುತ್ತೆ. ಸೊ ಹಂಗಾಗಿ ಬೇಗ ವರ್ಕ್ ಎಲ್ಲ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲೆಲ್ಲ ವರ್ಕ್ ಎಲ್ಲ ಡೇ ಅಂಡ್ ನೈಟ್ ತುಂಬಾ ಮಾಡ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಈ ಕಡೆ ಸೈಡ್ ನೋಡಿದ್ರೆ ಎಷ್ಟು ದೊಡ್ಡ ಪೆಂಡಲ್ ಅಂತಾನೆ ಕಾಣುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಏನ್ ನೋಡ್ತಿದ್ದೀರಲ್ಲ, ಈ ಒಂದು ಪೆಂಡಲ್ ಸುಮಾರು ಒಂದು 25 ಅಡಿ 30 ಅಡಿ ಹೈಟ್ ಇದೆ. 25 ಅಡಿ 30 ಅಡಿ ಹೈಟ್ ಇದೆ. ಆಲ್ಮೋಸ್ಟ್ ಅಲ್ಲಿ ನೀವು ನೋಡ್ತಿರ್ಬೋದು. ಈ ಒಂದು ನಿಮ್ಗೆ ನೋಡೋರಿಗೆ ಏನ್ ಅನ್ಸುತ್ತೆ, ಹೋದ ವರ್ಷ ತರಾನೇ ಈ ವರ್ಷ ಮಾಡಿದ್ದಾರೆ ಅಂತ ಅನ್ಸುತ್ತೆ. ದೇವರಣೆಗೂ ನೀವು ಇಲ್ಲಿ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ತುಂಬಾ ವ್ಯತ್ಯಾಸ ಐತೆ ಅಂತ ಅಂದು ನೀವು ನೋಡ್ತಿರ್ಬೋದು. ತುಂಬಾ ವರ್ಕ್ ಎಲ್ಲ ನಡೀತಿದೆ. ಆಲ್ಮೋಸ್ಟ್ ಆಲ್ ಇನ್ನೊಂದು 26ನೇ ತಾರೀಕು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಕೆಲಸ. ಗೈಸ್ ಇಲ್ಲಿ ನೋಡ್ತಿರ್ಬೋದು, ನೀವು ಇಲ್ಲೇನ್ ನೋಡ್ತಿರಲ್ಲ, ಪ್ರತಿಯೊಂದು ವರ್ಕ್ ಕೂಡ ಇಲ್ಲೆಲ್ಲ ರೆಡಿ ಮಾಡ್ಕೊಂತಿದ್ದಾರೆ, ಐಟಮ್ಗಳೆಲ್ಲ ಜೋಡಿಸ್ತಿದ್ದಾರೆ. ಇದೆಲ್ಲ ನೋಡ್ತಿರ್ಬೋದು ಗೈಸ್, ಇಲ್ಲೆಲ್ಲ ನೋಡ್ತಿರ್ಬೋದು. ಇದು ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಸ್ಥಳ. ನೀವೇನ್ ನೋಡ್ತಿದಾರಲ್ಲ, ಇಲ್ಲೇ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗೋದು. ಈ ವರ್ಕ್ ಕೂಡ ನಡೀತಿದೆ. ಇದೆಲ್ಲ ನೋಡ್ತಿರ್ಬೋದು. ಈ ಕಡೆ ಸೈಡ್ ಎಲ್ಲ ವರ್ಕ್ ಎಲ್ಲ ಮಾಡ್ತಿದ್ದಾರೆ ಗೈಸ್. ಮತ್ತೆ ಇಲ್ಲೂ ಕೂಡ ನೋಡ್ತಿರ್ಬೋದು, ಇಲ್ಲೆಲ್ಲ ಒಳಗಡೆ ಏನೇನು ಮ್ಯಾಗ ಟಾಪ್ ಆಂಗಲ್ ಹೋಗುತ್ತಲ್ಲ ಆ ವರ್ಕ್ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ಗೈಸ್, ಇದೆಲ್ಲ ಇಲ್ಲೆಲ್ಲ ನೋಡ್ತಿರಲ್ಲ, ಪ್ರತಿಯೊಂದು ಐಟಮ್ ಕೂಡ ತುಂಬಾ ವೆರೈಟಿ ಆಗಿ ಅಂಡ್ ಡಿಫ್ರೆಂಟ್ ಸ್ಟೈಲ್ ಆಗಿ ಇಲ್ಲೆಲ್ಲ ವರ್ಕ್ ನಡೀತಿರೋದು. ನೀವು ಇಲ್ಲೆಲ್ಲ ಫ್ರಂಟ್ ಆಂಗಲ್ ಎಲ್ಲ ನೋಡ್ಬೋದು. ಇದು ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ. ಇಲ್ಲೆಲ್ಲ ನೀವು ನೋಡ್ತಿರೋದು ಈ ಫ್ರಂಟ್ ಏನಿದೆಲ್ಲ, ಫ್ರಂಟ್ ಫುಲ್ ಕಂಪ್ಲೀಟ್ ಆಗಿದೆ. ಇನ್ನೇನು ಒಳಗಡೆ ಡಿಸೈನ್ ಮಾತ್ರ ಸ್ಟಾರ್ಟ್ ಆಗ್ತಿದೆ. ಇದು ಒಳಗಡೆ ಆಲ್ಮೋಸ್ಟ್ ಅಲ್ಲಿ 2-3 ಡೇಸ್ ಅಲ್ಲಿ ಕಂಪ್ಲೀಟ್ ಆಗ್ಬೋದು. ಮತ್ತೆ ಆ ಕಡೆ ಫ್ರಂಟ್ ಇದೆಯಲ್ಲ, ಫ್ರಂಟ್ ಕೂಡ ಇನ್ನೇನು ಅದು ಒಂದು 2-3 ಡೇಸ್ ಅಲ್ಲಿ ಅದು ಕೂಡ ಕಂಪ್ಲೀಟ್ ಆಗ್ಬೋದು. ಇಲ್ಲೆಲ್ಲ ನೋಡ್ತಿರ್ಬೋದು, ತುಂಬಾ ಗಾಡಿಗಳು, ಮ್ಯಾನುಫ್ಯಾಕ್ಚರ್ ಗಾಡಿಗಳು ಬಂದಿದ್ದಾವೆ ಅಂಡ್ ಐಟಮ್ಗಳೆಲ್ಲ ಇಲ್ಲೇ ರೆಡಿ ಆಗ್ತಿದಾವೆ. ಈ ವರ್ಷದ ಹಿಂದೂ ಮಹಾಗಣಪತಿ ಕೂಡ ಐಟಮ್ ತಕ್ಕಂತೆನೆ ನೀವು ಗೆಸ್ ಮಾಡಿ ನೋಡೋಣ ಯಾವ ರೀತಿ ಇರ್ಬೋದು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. ಅಂಡ್ ಇಲ್ಲೆಲ್ಲ ನೋಡ್ತಿರ್ಬೋದು, ಪೇಂಟ್ ವರ್ಕ್ ಎಲ್ಲ ಮಾಡ್ತಿದ್ದಾರೆ ಮೇಲ್ಗಡೆ ಎಲ್ಲ. ಮತ್ತೆ ಇಲ್ಲೆಲ್ಲ ನೋಡಿ ತುಂಬಾ ವರ್ಕ್ ನಡೀತಿದೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.